ಈಗಾಗಲೇ ಒಂದಷ್ಟು ಶೇಕಡಾವಾರು ಮತದಾನ ಆಗಿರುವಂತಹ ಪ್ರಮಾಣವನ್ನ ನಾವು ತೋರಿಸಿದ್ವಿ. ಹಾಗಾಗಿ ಸದ್ಯಕ್ಕೆ ಯಾವ ರೀತಿಯಾಗಿ ಮತದಾನ ಸಾಗ್ತಾ ಇದೆ, ಯಾವ ರೀತಿಯಾಗಿ ಈಗಾಗಲೇ ಮತದಾನ ನಡೀತಾ ಇದೆ, ಬಿರುಸಿನಿಂದ ಸಾಗ್ತಾ ಇದೆಯಾ, ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಕಡಿಮೆ ಆಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಲ್ರೆಡಿ ರೆಡಿ ಆಗಿದ್ದಾರೆ. ದಾವಣಗೆರೆಯಿಂದ HMP ಕುಮಾರ್, ಹುಬ್ಬಳ್ಳಿಯಿಂದ ಪರಶುರಾಮ್ ತಹಶೀಲ್ದಾರ್, ಚಿಕ್ಕೋಡಿಯಿಂದ ಲೋಹಿತ್, ಹಾಗೆಯೇ ಕಲಬುರಗಿಯಿಂದ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ದಾವಣಗೆರೆಯಿಂದ ಫಸ್ಟ್ಗೆ ನಾನು HMP ಕುಮಾರ್ ಅವರನ್ನ ಕೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ಒಂದು ರೀತಿಯಲ್ಲಿ ಸಾಕಷ್ಟು ಜಿದ್ದಿನ ಕ್ಷೇತ್ರ ಕೂಡ ಹೌದು, ಆದ್ರೆ ಈ ಸಲ ಕಾಂಗ್ರೆಸ್ನ ಅಭ್ಯರ್ಥಿ ಹೊಸಬರು ಅನ್ನುವಂಥದ್ದು. ಆದ್ರೆ ಇವತ್ತಿನ ಬಿಸಿಲಿನ ಬೇಗೆಗೆ ದಾವಣಗೆರೆಯ ಮತದಾರರು ಯಾವ ರೀತಿಯಾಗಿ ವೋಟ್ ಮಾಡಿದ್ದಾರೆ, ಮಧ್ಯಾಹ್ನದ ವೇಳೆಗೆ ಏನಾದ್ರೂ ಕಡಿಮೆ ಆಗಿತ್ತಾ, ಈ ಕ್ಷಣದವರೆಗೂ ಯಾವೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಕುಮಾರ್? ನವಿತಾ, ಏನು ದಾವಣಗೆರೆಯ ಲೋಕಸಭಾ ಚುನಾವಣೆಗೆ ಇನ್ನೇನು ಮತದಾನ ಮುಗಿಯೋದಕ್ಕೆ ಕೆಲವೇ ಗಂಟೆ ಬಾಕಿ ಇರುವಾಗ ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೂ ಮಾತ್ರ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮತದಾನ ಕಡಿಮೆಯಾಗಿತ್ತು. ಆದರೆ ಈಗ ಮಾತ್ರ ಉತ್ಸುಕರಾಗಿ ಯುವ ಜನತೆ ಮತ್ತು ವಯೋವೃದ್ಧರು ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಏನು ಒಬ್ಬ ವೃದ್ಧೆ ಕೂಡ ಈಗ 70 ವರ್ಷದ ವೃದ್ಧೆ ಆಸ್ಪತ್ರೆಯಿಂದ ನೇರವಾಗಿ ಆಂಬ್ಯುಲೆನ್ಸ್ ಮೂಲಕ ಬಂದು ತಮ್ಮ ಮತದಾನವನ್ನು ಮಾಡಿದ್ದಾರೆ. ಈಗ 4 ಗಂಟೆಯ ನಂತರ ದಾವಣಗೆರೆ ಉತ್ತರ, ದಕ್ಷಿಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಉತ್ಸುಕರಾಗಿ ಮತದಾರರು ತಮ್ಮ ಮತವನ್ನು ಚಲಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ಕ್ಷೇತ್ರ ಈ ಹಿಂದೆ ತುಂಬಾ ಜಿದ್ದಿಯಾಗಿತ್ತು. ಆದರೆ ಈಗ SS ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪರು ಚುನಾವಣೆಯಿಂದ ಹಿಂದೆ ಸರಿದರಿಂದ ಹೊಸ ಅಭ್ಯರ್ಥಿ ಆಗಿರೋದ್ರಿಂದ ಜನತೆ ಅವರ ಕಡೆ ಒಲವು ತೋರಿಸ್ತಾರೆ. ಬಿಜೆಪಿ ಹಾಗೂ ಇನ್ನಿತರ ಪಕ್ಷಗಳ ಬಗ್ಗೆ ಒಲವು ತೋರಿಸ್ತಿದ್ದಾರೆ. ಈಗ 3 ಗಂಟೆಯ ನಂತರ 54% ಮತದಾನ ನಡೆದಿದೆ. ಏನು ಸಂಜೆ 6 ಗಂಟೆಯ ಒಳಗೆ ಇನ್ನು 20% ವೋಟ್ ಆಗಬಹುದು ಅಂತ ಹೇಳಿ ತಿಳಿದು ಬಂದಿದೆ. ನವಿತಾ, ಆಲ್ಮೋಸ್ಟ್ 1 ರಿಂದ 1.5 ಗಂಟೆಗಳ ಕಾಲ ಮಾತ್ರ ಟೈಮ್ ಇದೆ ಮತದಾರರಿಗೆ ಒಂದು ವೋಟ್ ಮಾಡೋದಕ್ಕೆ. ಹಾಗಾಗಿ ಇನ್ನು ಹುಬ್ಬಳ್ಳಿ ಧಾರವಾಡ ಸಿಚುವೇಶನ್ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಪರಶುರಾಮ್ ತಹಶೀಲ್ದಾರ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈಗಾಗಲೇ ಈ ಕ್ಷಣದವರೆಗೂ ನೀವು ಕಂಡಂತಹ ಮತದಾನದ ವಿಶೇಷತೆಗಳು ಏನೇನು, ಎಷ್ಟು % ವೋಟ್ ಆಗಿದೆ? ನಿಜ ನವಿತಾ, ಬೆಳಗ್ಗೆಯಿಂದಲೇ ಮತದಾನ ಚುರುಕಿನಿಂದ ಸಾಗಿತ್ತು. ಆದರೆ 3 ಗಂಟೆಯ ನಂತರ ಸ್ವಲ್ಪ ಮಂದಗತಿಯಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇರುವುದು ಕಂಡು ಬರ್ತಾ ಇದೆ. 3 ಗಂಟೆ ಅಷ್ಟೊತ್ತಿಗೆ 51.59% ಮತದಾನವಾಗಿತ್ತು. ಅದು ಈಗ ಸದ್ಯ 56 ರಿಂದ 57% ಆಗಿರಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಜೊತೆಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 66% ಮತದಾನದ ದಾಖಲೆ ಇಲ್ಲಿದೆ. ಅದನ್ನ ಮೀರಿ ಇವತ್ತು ಮತದಾನ ನಡೀಬಹುದು ಅನ್ನುವಂತಹ ನಿರೀಕ್ಷೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಏನು ಜಿಲ್ಲಾ ಸ್ವೀಪ್ ಸಮಿತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತದಾರರ ಜಾಗೃತಿಯನ್ನ ಆಯೋಜಿಸಲಾಗಿತ್ತು. ಅದರ ಪರಿಣಾಮ ಈಗ ಕಾಣಿಸ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಮತದಾರರು ಮತಗಟ್ಟೆಗಳತ್ತ ಆಗಮಿಸಬಹುದು ಅನ್ನುವಂತ ನಿರೀಕ್ಷೆ ಇದೆ. ಮಧ್ಯಾಹ್ನ ತೀವ್ರ ಬಿಸಿಲಿನ ತಾಪ ಇದ್ದಿದ್ದರಿಂದ ಮತದಾರರು ಮತಗಟ್ಟೆಗಳತ್ತ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದು ಕಂಡು ಬಂತು. ಇನ್ನೊಂದೆಡೆ ಏನು ಹುಬ್ಬಳ್ಳಿ ಧಾರವಾಡ ಪೂರ್ವ, ಕೇಂದ್ರ ಮತ್ತು ಪಶ್ಚಿಮ ವಿಧಾನಸಭಾ ಕ್ಷೇತ್ರಗಳಲ್ಲಿ 52-53% ಮತದಾನಗಳಾದರೆ ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಹೆಚ್ಚಾಗಿದೆ. ಕುಂದಗೋಳ, ನವಲಗುಂದ ಮತ್ತು ಕಲಘಟಗಿ, ಶಿಗ್ಗಾಂವ್ ಮತಕ್ಷೇತ್ರಗಳಲ್ಲಿ ಏನು ಹೆಚ್ಚಿನ ಪ್ರಮಾಣದಲ್ಲಿ ಮತ ಆಗ್ತಾ ಇರೋದು ಕಂಡು ಬಂದಿದೆ. ಆದರೆ ಕೆಲವು ಕಡೆಗಳಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಗೊಂದಲಗಳು ಕಂಡು ಬರ್ತಾ ಇದ್ದಾವೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಜನರು ದೂರು ಕೊಡ್ತಾ ಇದ್ದಾರೆ. ಏನಂತಂದ್ರೆ, ತಮ್ಮ ಬಳಿ ಏನು ವೋಟರ್ ID ಎಪಿಕ್ ಕಾರ್ಡ್ಗಳಿದಾವೆ, ಆದರೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದು ಕೂಡ ಸ್ವಲ್ಪ ಮತದಾನದ ಮೇಲೆ ಪರಿಣಾಮವನ್ನ ಬೀರ್ತಾ ಇರುವುದು ಕಂಡು ಬರ್ತಾ ಇದೆ. ನವಿತಾ, ಲೋಹಿತ್ ನಮ್ಮ ಜೊತೆ ಚಿಕ್ಕೋಡಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗಾಗಲೇ ಒಂದಷ್ಟು ರೀತಿಯ ವಿಶೇಷತೆಗಳನ್ನ ಕೂಡ ಹೇಳಿದ್ರು. ದಾವಣಗೆರೆಯಲ್ಲಿ ಏನಾಯ್ತು, ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತ ಹೇಳಿ ಚಿಕ್ಕೋಡಿಯ ವಿಶೇಷತೆಗಳು ಏನೇನು, ಎಷ್ಟು ವೋಟ್ ಆಗಿದೆ ಅಲ್ಲಿ? ಹೌದು ನವಿತಾ, ಏನಂತಂದರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಮತದಾರರು ಸರದಿ ಸಾಲು ನಿಂತು ಮತದಾನವನ್ನು ಚಲಾಯಿಸ್ತಾ ಇದ್ರು. ಸೊ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 54.4% ಮತದಾನ ಈಗಾಗಲೇ ಆಗಿರ್ತಕ್ಕಂಥದ್ದು. ಸೊ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಸೊ ಈ ಬಾರಿ ಏನು ಮತದಾನ ಇದೆ 75% ದಾಡುತ್ತೆ ಅಂತಕ್ಕಂಥ ಒಂದು ಅಂದಾಜನ್ನು ಕೂಡ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಅವರು ಹೊರಗಡೆ ಬಂದು ನಾನು ರಾಜೀನಾಮೆ ಕೊಡೋದು ಪಕ್ಕ ಆಗಿದೆ ಅಂತಕ್ಕಂಥ ಮಾಹಿತಿ ಮಾಧ್ಯಮಗಳಿಗೆ ನೀಡ್ತಿದ್ದೇನೆ. ಸಾಕಷ್ಟು ಒಂದು ಸಂಚಲನ ಕೂಡ ಉಂಟಾಗಿರ್ತಕ್ಕಂಥದ್ದು. ಏನಿಲ್ಲಿ ಶಾಸಕರಿದ್ದಾರೆ, ಅವರು ಆಪ್ತರಿದ್ದಾರೆ, ಆಮೇಲೆ ಆಪ್ತ ಶಾಸಕರಿದ್ದಾರೆ, ಅವರು ಕೂಡ ಸಾಕಷ್ಟು ಒಂದು ಗೊಂದಲಕ್ಕೆ ಈಗಾಗಲೇ ಬಂದಿರತಕ್ಕಂಥದ್ದು. ಏನಂತಂದರೆ
ರಾಜಕೀಯದಲ್ಲಿ ಯಾವುದೋ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂದಮೇಲೆ ಈ ಮತದಾರರಲ್ಲೂ ಕೂಡ ಒಂದು ಕುತೂಹಲ ಇರುತ್ತೆ. ಏನಂತಂದರೆ ನಿಜವಾಗ್ಲೂ BJPಗೆ ಬರ್ತಾರ, ಇನ್ನು ಜಿಲ್ಲಾ ರಾಜಕಾರಣ ಪೂರ್ಣ ಚೇಂಜ್ ಆಗುತ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಸಾಕಷ್ಟು ಮತದಾರರಲ್ಲಿ ನಡೀತಾ ಇದೆ. ನಾವು ಕೂಡ ಸಾಕಷ್ಟು ಹೋಗಿದ್ವಿ, ಕೆಲವು ಬೂತ್ಗಳಿಗೆ ಹೋಗಿದ್ವಿ. ಆ ಒಂದು ಸಂದರ್ಭದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಏನಂತಂದರೆ ಬಂದರೆ ರಾಜಕೀಯ ಚಿತ್ರಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತಕ್ಕಂಥ ಸಾಕಷ್ಟು ಚರ್ಚೆಗಳು, ಬಿಸಿ ಬಿಸಿ ಚರ್ಚೆಗಳ ಜೊತೆಗೆ ಮತದಾರರ ಮೇಲೆ ಈ ಬೆಳವಣಿಗೆಗಳು ಅಂತ ಲೋಹಿತೆ. ಇನ್ನು ಕಲಬುರಗಿಯಿಂದ ಶಿವರಾಮ ಅಸುಂಡಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಅಸುಂಡಿ, ಯಾವ ರೀತಿಯ ಚಿತ್ರಣ ಇಲ್ಲಿವರೆಗೂ ಕಂಡು ಬರ್ತಾ ಇದೆ? ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಆ ಗುರು ಶಿಷ್ಯ ನಡುವಿನ ಹಣಾಹಣಿ, ಜನ ಈ ಸಲ ಯಾವ ರೀತಿಯ ಮೂಡಲ್ಲಿ ಇದ್ದಾರೆ, ವೋಟ್ ಮಾಡುವಂತಹ ಮನಸ್ಸು ಮಾಡಿದ್ದಾರೆ, ಅತಿ ಹೆಚ್ಚು ಮತದಾನ ಏನಾದ್ರೂ ಆಗುವಂತಹ ಚಾನ್ಸಸ್ ಇದೆಯಾ ಕಲಬುರಗಿಯಲ್ಲಿ? ನವಿತಾ ಜೈನ್ ಏನು ರಾಜಕೀಯ ಪಕ್ಷದ ನಾಯಕರು ಏನು ಅಬ್ಬರದ ಪ್ರಚಾರ ನಡೆಸಿದ್ರು, ಅದನ್ನು ನೋಡಿದಾಗ ಮತದಾರರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಘಟಾನುಘಟಿ ನಾಯಕರು ಬಂದು ಇಲ್ಲಿ ಪ್ರಚಾರ ಮಾಡಿದ್ರು ಸಹ ಏನೆಲ್ಲ ಪ್ರಚಾರ ಮಾಡಿದ್ರು ಸಹ ಇಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮತದಾನ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮಧ್ಯಾಹ್ನ 3 ಗಂಟೆವರೆಗೂ 42.1% ಮತದಾನ ಮಾತ್ರ ಆಗಿತ್ತು. ಈಗ ಸದ್ಯ ನಾವು ಬಹಳಷ್ಟು ಮತಗಟ್ಟೆಗಳನ್ನ ನೋಡಿದಾಗ ಬಹುತೇಕ ಕಡೆ ಖಾಲಿ ಇದ್ದಾವೆ. ಬೆಳಿಗ್ಗೆ ಸಾಕಷ್ಟು ಕಡೆ ಸಾಲುಗಟ್ಟಿ ನಿಂತು ಮತ ಚಲಾಯಿಸ್ತಾ ಇದ್ರು. ಆದರೆ ಬಹಳಷ್ಟು ಕಡೆ ಮತಯಂತ್ರಗಳು ಕೈಕೊಟ್ಟ ಪರಿಣಾಮ ಮತ್ತು ವಿವಿಪ್ಯಾಟ್ಗಳು ಕೈಕೊಟ್ಟ ಪರಿಣಾಮವಾಗಿ ಕೆಲವು ಮತದಾರರು ವಾಪಸ್ ಹೋದರು. ಆಮೇಲೆ ಸಾಕಷ್ಟು ಮತಯಂತ್ರಗಳ ತೊಂದರೆಯಿಂದಾಗಿ ಸಾಕಷ್ಟು ಜನ ವಾಪಸ್ ಹೋಗಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಶೇಕಡಾವಾರು ಕಡಿಮೆ ಆಗಲಿಕ್ಕೆ ಅದು ಒಂದು ಕಾರಣ ಆಯಿತು. ಜೊತೆಗೆ ಬಿಸಿಲು ಸಾಕಷ್ಟು ಇರೋದ್ರಿಂದಾಗಿ ಮಧ್ಯಾಹ್ನದ ನಂತರ ಬಹಳಷ್ಟು ಮತದಾರರು ಈ ಕಡೆ ಮತದಾನದ ಕೇಂದ್ರಗಳತ್ತ ಬರ್ತಾ ಇಲ್ಲ. ಹೀಗಾಗಿ ಸಂಜೆ ಸಂದರ್ಭದಲ್ಲಿ ಏನಾದರೂ 6 ಗಂಟೆವರೆಗೂ ಮತದಾನದ ಅವಕಾಶ ಕೊಟ್ಟಿರೋದ್ರಿಂದಾಗಿ ಸಂಜೆ ವೇಳೆ ಅದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮತದಾನ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಒಂದು 60% ಮತದಾನ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಥ್ಯಾಂಕ್ ಯು ಶಿವರಾಮ ಸುಂಡಿ. ಲೋಹಿತ್ ಪರಶುರಾಮ್, ತಹಶೀಲ್ದಾರ್ HMP ಕುಮಾರ್, ಡೀಟೇಲ್ಸ್ಗೆ ಪ್ರತಿಶತದ ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಇನ್ನಷ್ಟು ಮಾಹಿತಿ